24 ಜಿಲ್ಲೆಗಳಿಗೆ 4,000 ಜಮೆ ಆಗ್ತಾ ಇದೆ ಗೃಹಲಕ್ಷ್ಮಿ. 100% ನಿಜ ಸ್ನೇಹಿತರೆ. ತುಂಬ ಜನ ಹೇಳ್ತೀರಾ, ಇಲ್ಲ ಸರ್ ನಮ್ಮದು ಗೃಹಲಕ್ಷ್ಮಿ ಇದು 31ನೇ ಕಂತಿನ ಹಣ ಬಂದಿಲ್ಲ, 30ನೇ ಕಂತಿನ ಹಣ ಬಂದಿಲ್ಲ, 29ನೇ ಕಂತಿನ ಹಣ ಬಂದಿಲ್ಲ. ಅಥವಾ ತುಂಬ ಜನ ಹೇಳ್ತಾರೆ 1-2 ಕಂತು ಮೊದಲೇದು ಹಾಕಿ ಸರ್, ಈಗ ಹೇಳ್ತೀರಾ ನೀವು ಹಾಗೆ ಹಿಂಗೆ ಅಂತ ಹೇಳ್ತೀರಾ ಅಂತ. ಗೊತ್ತು ನನಗೆ. ತುಂಬ ಜನರಿಗೆ ಹಳೆ ಕಂತುಗಳೇ ಬಾಕಿ ಇದೆ, ಅಂದರೆ ಪೆಂಡಿಂಗ್ ಹಣ ಇದೆ. ತುಂಬ ಜನರಿಗೆ ಹಣ ಬಂದಿಲ್ಲ, ಇನ್ನೂ ಕೂಡ ಬಂದಿಲ್ಲ, ಪೆಂಡಿಂಗ್ ಹಣಗಳೇ ಬಾಕಿ ಇದೆ. ಅಂಥದ್ರಲ್ಲಿ ಇನ್ನು ನಾವು ಎಲ್ಲಿಂದ ಹೆಂಗೆ ನಮ್ಗೆ ಹಣ ಬರುತ್ತೆ ಅನ್ನುವಂಥದ್ದು ನೀವು ಹೇಳ್ತಾ ಇರುವಂಥದ್ದು. ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋವನ್ನು ನೋಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸದ್ಯದ ಮಟ್ಟಿಗೆ ಬರ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ನನಗೆ ತಿಳಿದಂಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು CM ಆದಮೇಲೆ ಈ ಒಂದು ಯೋಜನೆಯನ್ನು ಇನ್ನೂ ಕೂಡ ರಿನೋವೇಟ್ ಮಾಡ್ತಾ ಇದ್ದಾರೆ, ಅಂತಂದರೆ ಇನ್ನೂ ಕೂಡ ಚೇಂಜಸ್ಸನ್ನು ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆಯಲ್ಲಿ ಇನ್ನೂ ಕೂಡ ಒಂದು ಬದಲಾವಣೆಗಳನ್ನು ತರುವಂಥ ಒಂದು ಹಂತದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಏನು ಬದಲಾವಣೆ ಅಂತಂದರೆ, ಇನ್ಮೇಲೆ ಎಲ್ರಿಗೂ ಕೂಡ ಹೇಳ್ತಾ ಇರುವಂಥದ್ದು 4,000 ರೂಪಾಯಿ ಹಣ ಹಾಕುವಂಥ ಸಾಧ್ಯತೆ ಇದೆ. ಅಂತಂದರೆ ಎಲ್ರಿಗೂ 4,000 ರೂಪಾಯಿ ಹಣ ಬರಲ್ಲ ಒಂದೇ ಸತಿ, ಅಂದರೆ 2 ಕಂತಿನ ಹಣ ಒಟ್ಟೊಟ್ಟಿಗೆ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಆ್ಯಂಡ್ ಪೆಂಡಿಂಗ್ ಹಣ ಏನಿದೆ ಇಲ್ಲಿ, ಆ ಪೆಂಡಿಂಗ್ ಹಣ ಎಲ್ರಿಗೂ ಹಣ ಬರುವಂಥ ಸಾಧ್ಯತೆ ಇರುವಂಥದ್ದು ಒಂದು ಖುಷಿ ಪಡುವಂಥ ವಿಚಾರ. ಯಾಕಂತಂದರೆ ಸಣ್ಣ ವಿಚಾರ ಅಲ್ಲ. ಈಗ ನೀವೊಂದು 4,000 ರೂಪಾಯಿ ಅಂತಂದ್ರೆ ಏನೋ 1,000 ಕೋಟಿ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಹೌದು, ಈಗ 100% ಆಗಿ 1,000 ಕೋಟಿನೇ ಆಗುತ್ತೆ. ಹೌದು, ಯಾಕಂತಂದರೆ ತುಂಬ ಜನ ಹೇಳ್ತಾರೆ ಏನಿಲ್ಲ 1,000 ಕೋಟಿ ಏನಾಗಲ್ಲ ಅಂತ. ನೀವೇ ಲೆಕ್ಕ ಹಾಕಿಬೇಕಾದ್ರೆ 4,000 ಅಂತಂದರೆ ಒಂದು ರಾಜ್ಯಕ್ಕೆ ಹೋಗೋದಾದ್ರೆ ಎಷ್ಟಾಗುತ್ತೆ? 1,000 ಕೋಟಿನೇ ಆಗುತ್ತೆ. ಹಾಗಾಗಿ ಯೋಚನೆ ಮಾಡಬೇಕಾಗ್ತದೆ. ಆ್ಯಂಡ್ ಅದಾದಮೇಲೆ ನೀವು ನಮಗೆ ಇಲ್ಲಿ ಹಣ ಜಮೆ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಒಂದು ವಿಚಾರವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಜಿಲ್ಲೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಈಗ ಯಾವ್ಯಾವ ಜಿಲ್ಲೆ ಅಂತ. ಆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ಒಟ್ಟು 24 ಜಿಲ್ಲೆಗಳಿಗೆ 4,000 ರೂಪಾಯಿ ಹಣ ಬರ್ತಾ ಇರುವಂಥದ್ದು. ಅದು ಗೃಹಲಕ್ಷ್ಮಿ ಹಣ. ಎಲ್ರಿಗೂ ಒಳ್ಳೆಯದಾಗಲಿ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಕೊಪ್ಪಳ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಹಾಸನ. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಬೆಳಗಾವಿ, ರಾಮನಗರ, ಚಿಕ್ಕಬಳ್ಳಾಪುರ. ಆ್ಯಂಡ್ ಅದಾದಮೇಲೆ ನಿಮಗೆ ಕೊಡಗು, ಕೊಪ್ಪಳ. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಬೆಳಗಾವಿ. ಆ್ಯಂಡ್ ಅದಾದಮೇಲೆ ಬೆಂಗಳೂರು ಗ್ರಾಮಾಂತರ. ಅದಾದಮೇಲೆ ನಿಮಗೆ ಇಲ್ಲಿ ಮಂಡ್ಯ, ಮೈಸೂರು. ಐ ಥಿಂಕ್ ಈ 24 ಜಿಲ್ಲೆಗಳಿಗೆ ಹಣ ಬೇಗ ಬರುವಂಥ ಚಾನ್ಸಸ್ ಇದೆ. ಬೇಗ ಬರುವಂತಂದರೆ ಬೇರೆ ಜಿಲ್ಲೆಗಳಿಗೆ ಹಣ ಜಮೆ ಆಗಲ್ಲ, ಅಥವಾ ಈ ಜಿಲ್ಲೆಗಳಿಗೆ ಮಾತ್ರ ಬರುತ್ತೆ, ಹಂಗಲ್ಲ. ಅಂದರೆ ಒಂದಿಷ್ಟು ಜಿಲ್ಲೆಗಳಿಗೆ ಬೇಗ ಬರುತ್ತೆ. ನಾನು ಈ ಒಂದಿಷ್ಟು ಹೆಸರನ್ನು ತಗೊಂಡು ಹೇಳಿದೆ, ಆ ಒಂದಿಷ್ಟು ಜಿಲ್ಲೆಗಳಿಗೆ 100% ಬರುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೀವು. ಅರ್ಥ ಆಯ್ತಾ? ತುಂಬ ಜನ ಹೇಳ್ತಾರೆ ಇಲ್ಲ ಗುರು ಹಂಗಾಗಲ್ಲ ಹಿಂಗಾಗಲ್ಲ. ಇಲ್ಲ, ನಾನು ಹೇಳ್ತೇನೆ ಕೇಳಿಸ್ಕೊಳ್ಳಿ. ನೀವು ಖಂಡಿತವಾಗ್ಲೂ ಹಣವನ್ನು ಪಡ್ಕೊಳ್ಬಹುದು. ತುಂಬ ಜನ ಹೇಳ್ತಾರೆ ಇಲ್ಲ ಹಣ ಬರಲ್ಲ ಅಂತ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋದ ಮೂಲಕ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ದಯವಿಟ್ಟು ಹೇಳ್ತೀನಲ್ಲ, ಕಮೆಂಟ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಒಂದಿಷ್ಟು ನಾನು ಒಂದು ನಿಮಿಷ ತಗೊಳ್ತೀನಿ. ಏನಂತಂದರೆ ತುಂಬ ಜನ ಮಾಡ್ತಿರುವಂಥ ತಪ್ಪು ಏನಂತಂದರೆ, ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತಾ ಇಲ್ಲ, ಒಂದು ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತಾ ಇಲ್ಲ, ಇನ್ನೊಂದು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ತಾ ಇಲ್ಲ ಸ್ನೇಹಿತರೆ. ಒಂದು ವಿಚಾರವನ್ನು ತಿಳ್ಕೊಳ್ಳಿ. ನಿಮಗೆ ಗೃಹಲಕ್ಷ್ಮಿ ಹಣ ಬೇಕು. ಹಣ ಪಡ್ಕೊಳ್ಬೇಕು. ನಮಗೆ ಹಣ ತಿಂಗಳ ಬರಬೇಕು ಅಂತಂದರೆ ನೀವು ಈ ಕೆಲಸವನ್ನು ಮಾಡಲೇಬೇಕು. ಅರ್ಥ ಆಯ್ತಾ? ಈ ಕೆಲಸ ಮಾಡಿಲ್ಲ ಅಂತಂದರೆ ಹಣ ಕೊಡಲ್ಲ ಸರ್ಕಾರ. ಈ ಕೆಲಸ ಮಾಡ್ದೇನೆ ನಿಮ್ಗೆ ಹಣ ಬೇಕಂತಂದರೆ ಸಾಧ್ಯ ಇಲ್ಲ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಎಲ್ಲ ಒಂದು ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಅರ್ಥ ಆಯ್ತಾ? ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅಯ್ಯೋ ನಮ್ಗೆ ಹಣ ಬರಲ್ಲ, ಹಣ ಜಮೆ ಆಗಲ್ಲ. ಬೇಡ, ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಪ್ರತಿಯೊಂದು ಅಮೌಂಟನ್ನು ಕೂಡ ಸರ್ಕಾರ ಹಣ ಹಾಕತ್ತೆ. ಆದರೆ ಈ ಒಂದು ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ. ಕೊಡ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ಮೈ ಪರ್ಸ್ನಲ್ ಒಪಿನಿಯನ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಈಸಿಲಿ ಮೈ ಥಿಂಗ್ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನೀವು ಆ ಕೆಲಸ ಏನು ಮಾಡ್ತಾಯಿದ್ದೀರಿ ಅದನ್ನು ಕರೆಕ್ಟಾಗಿ ಮಾಡಿ, 100% ಆಗಿ ಮಾಡಿ. ಖಂಡಿತವಾಗ್ಲೂ ನೀವು ಸಕ್ಸೀಡ್ ಆಗ್ತೀರಾ ಅನ್ನುವಂಥದ್ದು ನನ್ನ ಒಂದು ಲೈಫಲ್ಲಿ ನನ್ನ ಒಂದು ಪರ್ಸ್ನಲ್ ಥಿಂಗ್. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದರೆ, ಖಂಡಿತವಾಗ್ಲೂ ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಈಗ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಳುವಂಥದ್ದು ಶ್ರದ್ಧೆಯಿಂದ ಮಾಡಿ. ಏನೇನು ಅಪ್ಡೇಟ್ ಇದೆ, ಏನೇನು ಇದಿದೆ
ಅಂದರೆ ಏನೇನು ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ ಅದನ್ನು ಕಂಪ್ಲೀಟ್ಲಿ ಶ್ರದ್ಧೆಯಿಂದ ಮಾಡಿ 100% ಆಗಿ ನಿಮ್ಮ ಗಿವ್ ಯುವರ್ 100%, ಅಂದರೆ ನಿಮ್ಮ ಒಂದು 100% ಆ ಒಂದು ಕೆಲಸದ ಮೇಲೆ ಕೊಡಿ. ನೋಡಿ ಬೇಕಾದ್ರೆ ನೀವು ಅದಾದಮೇಲೆ ಒಂಥರ ನಿಮಗೆ 100% ಹಣ ಜಮೆ ಆಗಿ ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಮತ್ತು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಜಾಸ್ತಿ. ಅಯ್ಯೋ ಹಣ ಜಮೆ ಆಗಿಲ್ಲ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗುತ್ತೋ ಇಲ್ವೋ, ಹಾಗೆ ಹೀಗೆ. ನೋ ವೇ. 100% ಎಲ್ಲರೂ ಕೂಡ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಪ್ರತಿಯೊಬ್ಬರಿಗೂ ಹಣ ಬರುತ್ತೆ. ಒಂದು ವಿಚಾರ ನಾನು ಎಲ್ರಿಗೂ ಹೇಳುವಂಥ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ವಾಟ್ ಎವರ್ ಇಟ್ ಈಸ್, ಎಲ್ಲ ಹಣವನ್ನು ಕೂಡ ಪಡ್ಕೊಳ್ಬೋದು. ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ನಾನು ಎಲ್ರಿಗೂ ಹೇಳುವಂಥದ್ದು, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು. ಹಾಗಾಗಿ ದಯವಿಟ್ಟು ನಮ್ಮೊಂದು ಆಶೆ ನಿಮಗೆ ಮೇಯ್ನ್ಲಿ ಥಿಂಗ್ ಏನಪ್ಪ ಅಂತಂದರೆ, ಎಲ್ಲ ರೀತಿಯ ಒಂದು ಮಾಹಿತಿ ಬೇಕಂತಂದರೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾನೆ ಇರ್ತೀನಿ, ಪ್ರತಿಯೊಬ್ಬರು ಕೂಡ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು ನನ್ನ ಕರ್ತವ್ಯ, ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಹಾಗೆ ಎಲ್ಲ ರೀತಿಯ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಮಾಡಿ. ಆ್ಯಂಡ್ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ನನಗೆ ತಿಳಿಸ್ಕೊಡಿ. ಆ್ಯಂಡ್ ಇನ್ನೊಂದು ವಿಚಾರ, ಯಾರ್ಯಾರು ಹಣವನ್ನು ಪಡ್ಕೊಂಡಿಲ್ಲ ಅದನ್ನು ಮಾಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತಾ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ದಯವಿಟ್ಟು ತಿಳಿಸ್ಕೊಡಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತೀನಿ. ಯಾಕಂತಂದರೆ ಅವ್ರಿಗೆ ಹಣ ಜಮೆ ಆಗಿಲ್ಲ, ಇವ್ರಿಗೆ ಹಣ ಜಮೆ ಆಗಿಲ್ಲ, ಅದಲ್ಲ. 100% ಆಗಿ ಎಲ್ರಿಗೂ ಹಣ ಜಮೆ ಆಗಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕು. ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ಹೇಳ್ತಾ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ತುಂಬ ಜನ ಹೇಳ್ತೀರಾ ನಮ್ಗೆ ಹಣ ಬಂದಿಲ್ಲ ಸರ್, ಹಣ ಜಮೆ ಆಗಿಲ್ಲ ಸರ್ ಅಂತ. ಅದನ್ನ ಕೇಳುವಾಗ ತುಂಬ ಬೇಜಾರಾಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಯ್ನ್ ಥಿಂಗ್ ಏನಪ್ಪ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೇಳುವಂಥದ್ದಷ್ಟು, ಯು ಕ್ಯಾನ್ ಡೂ ಇಟ್. ಪ್ರತಿಯೊಂದನ್ನು ಕೂಡ ಲೈಫಲ್ಲಿ ನೀವು ಮಾಡ್ಬೋದು. ಆಗಲ್ಲ ಅಂತ ಯಾವುದನ್ನು ಕೂಡ ಲೈಫಲ್ಲಿ ಇಟ್ಕೊಳ್ಬೇಡಿ. ಐ ಕ್ಯಾನ್ ಡೂ ಇಟ್, ನಾನು ಮಾಡ್ತೀನಿ ಅನ್ನುವಂಥ ಕೆಪಾಸಿಟಿಯನ್ನು ಇಟ್ಕೊಳ್ಳಿ ಲೈಫಲ್ಲಿ. ಮೂವ್ ಆನ್. ಲೈಫಲ್ಲಿ ನೀವು ಮುಂದೆ ಹೋಗ್ತಾ ಇರಿ. ಒಂದಲ್ಲ ಒಂದಿನ ಖಂಡಿತವಾಗ್ಲೂ ಈ ಒಂದು ಯೋಜನೆಗಳಲ್ಲಿ ನಾನು ಹೇಳುವಂಥದ್ದು, ಹಣ ಜಮೆ ಆಗುತ್ತೆ. ಒಂದಲ್ಲ ಒಂದಿನ ಎಲ್ಲಿ ಬೇಕಾಗಿಲ್ಲ. ಈ ಒಂದು ಯೋಜನೆಗಳಲ್ಲಿ ಸಿಂಪಲ್ಲಾಗಿ ನೀವು ಅರ್ಜಿ ಹಾಕಿಬಿಟ್ಟು ಕ್ಲಿಯರ್ ಆಗಿದ್ದರೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದರೆ ಈಸಿಲಿ ನಿಮ್ಗೆ ಹಣ ಜಮೆ ಆಗುತ್ತೆ, ಪೇ ಆಗುತ್ತೆ ಈಸಿಲಿ. ಇದು ನಾನು ಹೇಳುವಂಥದ್ದು, ಈಸಿಯಾಗಿ ಹೇಳುವಂಥದ್ದು. ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಆ್ಯಂಡ್ ಏನಿಲ್ಲಿ DBT ಪುಷ್ ಅಂತ ಏನು ಹೇಳ್ತಾ ಇದ್ದಾರೆ, ನಾನು ಎಲ್ರಿಗೂ ಹೇಳುವಂಥದ್ದು DBT ಪುಷನ್ನು ಮಾಡಲೇಬೇಕಾಗ್ತದೆ. ಇಲ್ಲಿ ಎಲ್ಲರೂ ಹೇಳುವಂಥದ್ದು, ನಾನು ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, DBT ಮುಖಾಂತರ ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ ಸರ್, ಎಕ್ಸೆಟ್ರಾ ಅನ್ನುವಂಥದ್ದು. ಒಂದು ವಿಚಾರವನ್ನು ತಿಳ್ಕೊಳ್ಳಿ, DBT ಮುಖಾಂತರ ಹಣವನ್ನು ಪಡ್ಕೊಳ್ಳಿಕ್ಕೆ ಮೇಯ್ನ್ ಥಿಂಗ್ ಏನಪ್ಪ ಅಂತಂದ್ರೆ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ಆಧಾರ್ ಕಾರ್ಡನ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಎಲ್ಲದನ್ನು ಕೂಡ ಕರೆಕ್ಟಾಗಿ ಇಟ್ಕೊಂಡ್ರೆ ಆರಾಮ್ಸೆ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಆ್ಯಂಡ್ ನಿಮ್ಮ ಒಪಿನಿಯನ್ ಏನಂತ ನನಗೆ ಕಮೆಂಟ್ ಮಾಡಿ, ಯಾಕಂತ ತುಂಬ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಒಂದು ಒಪಿನಿಯನ್. ಆ್ಯಂಡ್ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಇನ್ನೊಂದು ವಿಚಾರ ಎಲ್ಲ ಒಂದು ಅಪ್ಡೇಟನ್ನು ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಲಾಸ್ಟ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಒಂದೇ ಒಂದು ವಿಚಾರ, NCPI ಮ್ಯಾಪಿಂಗನ್ನು ಯಾರು ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ತುಂಬ ಡಿಮ್ಯಾಂಡ್ ಇದೆ ಈಗಿನ ಪ್ರೆಸೆಂಟಲ್ಲಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಆ್ಯಂಡ್ ಡಿಮ್ಯಾಂಡ್ ಅನ್ನೋದಕ್ಕಿಂತ ತುಂಬ ಜನ ಕೇಳ್ತಾ ಇದ್ದಾರೆ NCPI ಮ್ಯಾಪಿಂಗ್ ಎಕ್ಸೆಟ್ರಾ. ನಾನು ಎಲ್ರಿಗೂ ಹೇಳುವಂಥದ್ದು, NCPI ಮ್ಯಾಪಿಂಗನ್ನು ದಯವಿಟ್ಟು ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಈ ಒಂದು ವಿಡಿಯೋದ ಮೂಲಕ ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ಅಂತ ನನಗೆ ಒಂದು ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಜನ ಕೇಳ್ತಾರೆ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ. ಎಲ್ರಿಗೂ ಹೇಳುವಂಥದ್ದು, ದಯವಿಟ್ಟು ನಿಮ್ಗೆ ಹಣ ಜಮೆ ಆಗಿಲ್ಲ ಅಂತಂದರೆ ಒಂದು ಬಾರಿ ಕಮೆಂಟ್ ಮಾಡಿ. ನಾನು ಅದೇ ಹೇಳ್ತೀನಲ್ಲ, ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಫಸ್ಟ್ಲಿ.
ಅರ್ಥ ಆಯ್ತಾ? ಹಾಗಾಗಿ ದಯವಿಟ್ಟು ನಿಮ್ಮ ಮನಸ್ಸಿಗೆ ಏನಿದೆ ತಿಳಿಸ್ಕೊಡಿ. ಆ್ಯಂಡ್ ರೇಷನ್ ಕಾರ್ಡ್ ಪಟ್ಟನ್ನು ಕೂಡ ಮಾಡ್ಕೊಳ್ಳಿ ದಯವಿಟ್ಟು. ನಾನು ತುಂಬ ಜನರಿಗೆ ಹೇಳ್ತಾ ಇರ್ತೇನೆ, ಅದನ್ನು ಕೂಡ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ನಾನು ಹೇಳುವಂಥ ರೀತಿಯಲ್ಲಿ ದಯವಿಟ್ಟು ಮಾಡಿ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ನೋಡೋದಲ್ಲಿ ಸ್ನೇಹಿತರೆ.